ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೆಲ್ದಿ ಆಗಿರುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ನಾನು ಆಲೂ ಪರಾಟ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಒಳಗಡೆ ಮಸಾಲೆ ಎಲ್ಲ ತುಂಬಿಸಿ ಆ ರೀತಿ ಎಲ್ಲ ಮಾಡ್ತಾ ಇರೋದು. ಒಂದು ಸಿಂಪಲ್ ಆಗಿ ಮಾಡೋ ಮೆಥಡ್. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಾ, ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಈ ಸಿಂಪಲ್ ಆಗಿ ಮಾಡುವಂತಹ ಆಲೂ ಪರಾಟ ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಕಾಯಿ ಮೆಣಸು, ಒಂದು ತುಂಡು ಶುಂಠಿ ತಗೊಂಡಿದ್ದೀನಿ, ಒಂದು 5 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮೊದಲು ಇಷ್ಟನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನ ಪೇಸ್ಟ್ ಮಾಡಬೇಕು, ರುಬ್ಬಿ ತರಬೇಕು. ಮೊದಲು ನಾನು ಇದನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ತಗೊಂಡು ಇದನ್ನ ಚೆನ್ನಾಗಿ ರುಬ್ಬಬೇಕು. ಓಕೆ, ರುಬ್ಬಿ ತರ್ತೀನಿ. ನೋಡಿದ್ದು ಚೆನ್ನಾಗಿ ಪೇಸ್ಟ್ ರೆಡಿ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಬೇಯಿಸಿಟ್ಟ ಆಲೂಗಡ್ಡೆ ತಗೋತಾ ಇದ್ದೀನಿ. ಬೇಯಿಸಿಟ್ಟ ಆಲೂಗಡ್ಡೆ ನಾನಿಲ್ಲಿ ಒಂದು 5 ಆಲೂಗಡ್ಡೆ ತಗೊಂಡಿದ್ದೀನಿ. ಆದ್ರೆ ನೀವು ದೊಡ್ಡ ಆಲೂಗಡ್ಡೆ ಆದ್ರೆ ಒಂದು 2 ಸಾಕು, ಜಾಸ್ತಿ ಬೇಡ. ಓಕೆ, ನೆಕ್ಸ್ಟ್ ಇದಕ್ಕೆ ನಾನೊಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಇಂಗು ಹಾಕ್ತಾ ಇದ್ದೀನಿ. ಜಾಸ್ತಿ ಮಸಾಲೆ ಏನು ಹಾಕ್ತಾ ಇಲ್ಲ. ಆಮೇಲೆ ಕಸೂರಿ ಮೇಥಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದಕ್ಕೆ ಹಾಕ್ತೀನಿ, ಅವಾಗ ಹುಡಿ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬಹುದು. ಆಮೇಲೆ ನಾವು ಅವಾಗ ರುಬ್ಬಿಟ್ಟಂತಹ ಮಸಾಲ ಹಾಕ್ತಾ ಇದ್ದೀನಿ. ಓಕೆ, ನೋಡಿ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತರ್ತೀನಿ. ನೋಡಿ ಒಳ್ಳೆ ಜಜ್ಜಿಬಿಟ್ಟು ತಂದಿದ್ದೀನಿ ನಾನು. ಈ ರೀತಿ ಇರಬೇಕು. ರೆಡಿ ಆಗಿದೆ, ಇದು ಮಸಾಲ ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಗೋಧಿ ಹುಡಿ ಇದಕ್ಕೆ ಹಾಕ್ತಾ ಇದ್ದೀನಿ. 1 ಕಪ್ ಗೋಧಿ ಹುಡಿ ಹಾಕೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಸ್ವಲ್ಪ ಉಪ್ಪುನು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪುನು ಸೇರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಶಿನ ಹುಡಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಆಗಿದೆ. ಇಲ್ಲಿ ನಿಮ್ಗೆ ಸ್ವಲ್ಪ ಹುಡಿ ಕಡಿಮೆ ಆಗಿದ್ರೆ ಸ್ವಲ್ಪ ಜಾಸ್ತಿನೂ ಸೇರಿಸ್ಬೋದು. ಅಂದ್ರೆ ಕರೆಕ್ಟ್ ಅಂದ್ರೆ ಸ್ಟಿಕ್ಕಿ ಅಂಟುವ ರೀತಿಯಲ್ಲಿ ಇದ್ರೆ ನಿಮ್ಗೆ ಜಾಸ್ತಿ ಗೋಧಿ ಹುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಆಮೇಲೆ ಇದರ ಮೇಲ್ಗಡೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಫುಲ್ ಆಗಿ ಹರಡ್ತಾ ಇದ್ದೀನಿ ತುಪ್ಪ. ಆಮೇಲೆ ಇದನ್ನೊಂದು 15 ನಿಮಿಷ ಹಾಗೆ ಇಟ್ಬಿಡಿ. ಆಮೇಲೆ ನಾವು ಇದನ್ನ ರೆಡಿ ಮಾಡೋಣ. ನೋಡಿಲಿ 15 ನಿಮಿಷ ಆಗಿದೆ, ನಮ್ಮ ಹಿಟ್ಟೆಲ್ಲ ರೆಡಿ ಆಗಿದೆ. ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ದೊಡ್ಡ ಬಾಲ್ ರೀತಿಯಲ್ಲಿ ತಗೊಳ್ಳಿ. ನೋಡಿ ಈ ರೀತಿ ಇದನ್ನ ಉಂಡೆ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಆಮೇಲೆ ನಮ್ಮ ಚಪಾತಿ ಮಣೆಯಲ್ಲಿ ಇದನ್ನ ಲಟ್ಟಿಸೋಣ. ಅಂದ್ರೆ ಜಾಸ್ತಿ ತೆಳುವಾಗಿ ಬೇಡ, ಇದು ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನಿಧಾನಕ್ಕೆ ಇದನ್ನ ಲಟ್ಟಿಸ್ಕೊಳ್ಳಿ. ನೋಡಿ ಈ ರೀತಿ. ನೋಡಿ ಈ ರೀತಿ ನಿಮ್ಗೆಲ್ಲಾದ್ರೂ ಅಂಟಂಟಾಗಿದ್ರೆ ಸ್ವಲ್ಪ ಜಾಸ್ತಿ ಗೋಧಿ ಹುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು. ನೋಡಿ ಈ ರೀತಿ ಮಾಡ್ಕೊಳ್ಳಿ. ತುಂಬಾ ಸುಲಭವಾಗಿ ಇದನ್ನ ಲಟ್ಟಿಸ್ಬೋದು. ನಾನಿಲ್ಲಿ ನೆಕ್ಸ್ಟ್ ಪ್ಯಾನ್ ಕಬ್ಬಿಣದ ಕಾವಲಿ ಬಿಸಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ನಾನಿಲ್ಲಿ ತೆಂಗಿನ ಎಣ್ಣೆ ಬಳಸ್ತಾ ಇರೋದು. ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಇದರಲ್ಲಿ ನಮ್ಮ ಈ ಆಲೂ ಪರೋಟ ಹಾಕ್ಬಿಟ್ಟು 2 ಬದಿನೂ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಈ ರೀತಿ ಮಾಡಿಬಿಟ್ರೆ ಆಯ್ತು. ಮೀಡಿಯಂ ಫ್ಲೇಮಲ್ಲಿ, ಮಧ್ಯಮ ಉರಿಯಲ್ಲಿಟ್ಟು ಇದನ್ನ ಬೇಯಿಸ್ಕೊಳ್ಳಿ. ಓಕೆ, 2 ಬದಿನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೇಲ್ಗಡೆನೂ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಏನಿಲ್ಲ. ನೋಡಿ ಇವಾಗ ಒಂದು ಬದಿ ಫ್ರೈ ಆಗಿದೆ, ಬೆಂದಿದೆ. ಇನ್ನು 2ನೇ ಬದಿ, ಈ ಸೈಡ್ ಅನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಬೇಯಿಸೋಣ. ನೋಡಿ ಈ ರೀತಿ ಇದೆ ಇವಾಗ. ನೋಡಿ ಒಳ್ಳೆ ಸಾಫ್ಟ್ ಆಗಿರುವಂತಹ ಆಲೂ ಪರೋಟ ಇದು. ನೋಡಿ 2 ಬದಿಯಿಂದ ಚೆನ್ನಾಗಿ ಬೆಂದಿದೆ. ನೋಡಿ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ. ನೋಡಿ ಇವಾಗ ಸಾಕು, ನಾನು ಇದನ್ನ ತೆಗಿತಾ ಇದ್ದೀನಿ. ನೋಡಿ ನಮ್ಮ ಆಲೂ ಪರೋಟ ಎಲ್ಲ ರೆಡಿ ಆಗಿದೆ ಇವಾಗ. ನೋಡಿ ಒಳ್ಳೆ ಸಾಫ್ಟ್ ಆಗಿರುತ್ತೆ. ನೋಡಿ ಈ ರೀತಿ ಇರುತ್ತೆ. ಇದು ನಮಗೆ ಹಾಗೆ ಬೇಕಿದ್ರು ತಿನ್ಬೋದು, ಇಲ್ಲಾಂದ್ರೆ ಮೊಸರು ಚಟ್ನಿ ಯಾವ್ದ್ರ ಜೊತೆ ಬೇಕಿದ್ರು ಸರ್ವ್ ಮಾಡ್ಬೋದು. ನೋಡಿ ಈ ರೀತಿ ಇರುತ್ತೆ. ನಾವು ಒಳಗಡೆ ಮಸಾಲೆ ಹಾಕ್ಬಿಟ್ಟು ತಿಂದ ಆಲೂ ಪರೋಟ ತರಾನೇ ಇರುತ್ತೆ. ನೋಡಿ ಒಳ್ಳೆ ಸಾಫ್ಟ್ ಆಗಿರುತ್ತೆ. ಇದ್ರ ಒಳಗಡೆನೂ ನಾವು ಲೇಯರ್ ಆಗಿ ಕಾಣಿಸುತ್ತೆ ನಮ್ಗೆ. ಅಂದ್ರೆ ನಾವು ಸ್ವಲ್ಪ ದಪ್ಪ ಆಗಿ ಮಾಡಿದ್ರೆ ಕರೆಕ್ಟ್ ಆಗಿ ಅದೇ ರೀತಿ ಸಿಗುತ್ತೆ. ನೋಡಿ ಈ ರೀತಿ ಇರುತ್ತೆ. ಸೂಪರ್ ಆಗಿರುವಂತ ಹೆಲ್ದಿ ಆಗಿರುವಂತ ಆಲೂ ಪರೋಟ. ನೋಡಿ ಈ ರೀತಿ ಲೇಯರ್ ಆಗಿ ಒಳಗಡೆ ಮಸಾಲೆ ತರಾನು ನಮ್ಗೆ ನೋಡಿ ಈ ರೀತಿ ಸಿಗುತ್ತೆ ಇದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.